ದಕ್ಷಿಣಾಮೂರ್ತಯೇ ಜೈವ ಸಕಲ ಕಾರ್ಯಾರ್ಥ ಸಿದ್ಧಯೇ ದಕ್ಷಿಣಾಮೂರ್ತಯೇ ಜೈವ ಸಕಲ ಕಾರ್ಯಾರ್ಥ ಸಿದ್ಧಯೇ ಗಿರಿಜಾತೆಯಣುಗ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿತ್ರ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವದನ ಕರುಣಾ ಸಮುದ್ರ ಭವಚಿದ್ರ ಮುಲದಿ ಕೊಂಡಾಡುವೆ ಪರದಿಂದ ರಕ್ಕಸರ ಭರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ಅರ್ಜಿಸಿ ಮೆಚ್ಚಿಸಿ ಹರವಿರಂಚಿಗಳೆಲ್ಲ ಜಯ ಜಯ ಜಯವೆನಲ್ಲೋ ಹರವಿರಂಚಾದಿಗಳು ಜಯತು ಜಯ ಜಯವೆನಲ್ಲೋ ವರವಿತ್ತು ಮೆರೆದಿ ಗಣನಾಥ ಪ್ರಖ್ಯಾತ ಮುದದಿ ಕೊಂಡಾಡುವೆ ಅರರೆ ನಿನ್ನಯ ಮಹಿಮೆ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಧರಣಿಯನು ಪೊತ್ತೀರ್ಧಮಾಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯುಳು ವಿಶೇಷ ಮದವೋರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡಾಡುವೆಯೋ ಇಂದಿರೆಗೆ ತಲೆವಾಗಿ ಪರಮಾನಂದ ಭಕ್ತಿಯೊಳಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗೆರಗಿ ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತ ತೈ ತೈ ತದ್ದಿನ ದೇ ತದ್ದಿನ ತಾತೈ ತದ್ದಿನ ದೇ ಇತ್ತೋ ಗಡಗ ತಿರುಗಡ ಗಡಗ ಇತ್ತ ತೈಯತ್ತಾದಿ ದೇಂ ತೈ ತದ್ದಿನ ದೇಂ ತೈ
ದೀರ್ಘಕಾಲವಾಗಿ ಆಳಿಕೊಂಡು ಬಂದಂತಹ ಸೂರ್ಯವಂಶದ ಕುಡಿ ನಾನು. ಮಹಾಭಿಷ ಎನ್ನುವುದು ನನ್ನ ನಾಮ. ಈ ಸಾಕೇತ ನಾಡಿನಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿಯಿಂದ ನಮ್ಮ ರಾಜ್ಯವನ್ನ ಆಳಿಕೊಂಡು ಬಂದವ ನಾನು. ಎಲ್ಲಿ ನಾವು ಧರ್ಮವನ್ನ ರಕ್ಷಿಸುತ್ತೇವೋ ಧರ್ಮ ನಮ್ಮನ್ನ ರಕ್ಷಿಸುತ್ತದೆ ಎಂಬ ವಿಷಯದಲ್ಲಿ ಪರಮ ಸತ್ಯವನ್ನ ಕಂಡುಕೊಂಡವ ನಾನು. ಯಾಕೆಂದ್ರೆ ನಮ್ಮ ನಾಡಿನವರೆಲ್ಲ ಹರ್ಷಚಿತ್ತರಾಗಿದ್ದಾರೆ. ಸಾಕೇತ ನಾಡೊಂದು ಸಾಮಾನ್ಯವಾದುದಲ್ಲ. ನಮ್ಮ ವಂಶದ ಘನತೆಯನ್ನ ಕೀರ್ತಿಯನ್ನ ಉಳಿಸಿಕೊಂಡು ಬರಬೇಕಾದ್ರೆ ನಾವು ಅಷ್ಟೇ ಪ್ರಾಮಾಣಿಕರಾಗಿರಬೇಕಾಗುತ್ತದೆ. ಆ ಕಾರಣದಿಂದ ಎಲ್ಲಿಲ್ಲದ ಸಂತೋಷ ನನ್ನ ಪಾಲಿಗೆ. ಯಾಕೆ? ನಮ್ಮ ಪೂರ್ವಜರ ಹರಕೆ, ಆ ಆಶೀರ್ವಾದದ ಬಲ ಈ ಹೊತ್ತು ಈ ಸಾಕೇತ ನಾಡಿನ ಸಿಂಹಗುತ್ತಿಗೆಯನ್ನೇರಿ ರಾಜ್ಯಭಾರ ಮಾಡುವಂತ ಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ಆದರೆ ಇದೆಲ್ಲ ಹೇಗೆ ಬಂತು? ಇಂದಿರೇಶನ ವಧುವ ಸುಂದರ ಇಂದಿರೇಶನ ವಧುವ ಸುಂದರಿ ಇಂದಿರೇಶನ ವಧುವ ಸುಂದರಿ ಒಂದಿ ನಿಂತಿಗ ಕದನವೆಲ್ಲವ ಒಂದಿ ನಿಂತಿಗ ಹದನವೆಲ್ಲವ ಇಂದೆನಗೆ ನೀವರುಗಿ ಇಂದೆನಗೆ ನೀವರುಗಿ ಮಂತ್ರಿಯೇ ಚಂದದಿಂದ ಇಂದೆನಗೆ ನೀವರುಗಿ ಇಂದೆನಗೆ ನೀವರುಗಿ ಮಂತ್ರಿಯೇ ಚಂದದಿಂದ ನಿಜವಾಗಿಯೂ ಈ ಸಾಕೇತದ ವಸುಂಧರೆ ಪುಣ್ಯಭೂಮಿ. ಯಾಕೆಂದರೆ ಹರಿಯ ಭಕ್ತರು ನಾವು. ಆ ಶ್ರೀಹರಿಯ ರಕ್ಷೆ ನಮ್ಮ ಪಾಲಿಗಿದೆ ಎಂಬುದು ನಮ್ಮ ನಾಡಿನ ಏಳಿಗೆಯನ್ನ ಕಂಡಾಗ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಬದುಕಿದರೆ ಸಾಕೇತದ ಪ್ರಜೆಗಳ ಹಾಗೆ ಬದುಕಬೇಕು ಎಂಬ ಆಸೆಯನ್ನ ಹಲವರು ತಳೆಯುವುದಕ್ಕೆ ಸಾಧ್ಯ. ಹಾಗಾಗಿ ಇಂದಿನಿಂದ ಎಂದಿನವರೆಗೂ ಶ್ರೀಹರಿಯನ್ನ ಪೂಜಿಸಿ ಅವನ ಅನುಗ್ರಹವನ್ನ ಪಡೆಯಬೇಕೆಂಬುದು ನಮ್ಮೆಲ್ಲರ ಆಸೆ. ಅದರಿಂದ ಈ ಸಾಕೇತ ಭೂಮಿ ಪಾವನತೆಯನ್ನ ಹೊಂದಿದೆ. ಕೆಲವೊಮ್ಮೆ ನಾವು ತಿಳಿದದ್ದಲ್ಲ ಸತ್ಯವಾಗುವುದಿಲ್ಲ. ಸತ್ಯವನ್ನ ನಾವು ತಿಳಿಯಬೇಕು. ಅದಕ್ಕೆ ನಮ್ಮಲ್ಲಿ ವೃದ್ಧ ಮಂತ್ರಿಗಳೊಬ್ಬರಿದ್ದಾರೆ, ಬಹಳ ಹಿರಿಯರು. ಕೇವಲ ನನ್ನ ಕಾಲದವರಲ್ಲ, ನನ್ನ ಅಪ್ಪನ ಕಾಲದವರು. ನನ್ನಿಂತಲೂ ಮೊದಲು ಈ ಸಾಕೇತದಲ್ಲಿ ಯಾವ ರೀತಿ ನಡೆವಳಿಕೆ ಬಂದಿದೆ, ಈಗ ಹೇಗಿದೆ, ಮುಂದೇನಾಗುತ್ತದೆ ಎಂಬ ಒಂದು ರೀತಿಯ ಭವಿಷ್ಯವನ್ನುಡುವಂತ ಯೋಗ್ಯತೆ ಅವರ ಪಾಲಿಗಿದೆ. ಮಂತ್ರಿವರಿಯರನ್ನ ಕರೆದು ಕೇಳಿಕೊಳ್ಳಲೇಬೇಕು. ಮಂತ್ರಿವರಿಯರೇ, ಕರೆಯ ನಿರೀಕ್ಷೆ ಇಲ್ಲವಾಗಿತ್ತು. ಯಾಕೆ ಕರೆದದ್ದು ಅಂತ ಅರ್ಥ ಆಗಲಿಲ್ಲ. ಮಂತ್ರಿವರಿಯರೇ ಕೇಳಬೇಕು. ಸ್ವಾಮಿ, ನಮ್ಮ ರಾಜ್ಯದ ವಿಷಯದಲ್ಲಿ ಕೆಲವನ್ನ ತಿಳಿದುಕೊಳ್ಳುವಂತ ಆಸೆ ನನ್ನದು. ಯಾಕೆಂದ್ರೆ ಚಾತುರ್ವರ್ಣದವನು ನಮ್ಮ ರಾಜ್ಯದಲ್ಲಿ ವಾಸವಾಗಿದ್ದಾರೆ. ಆ ವರ್ಣಕ್ಕೆ ಸಂಬಂಧಪಟ್ಟು ಬದುಕು ಹೇಗಿದೆ, ಪ್ರಜೆಗಳ ಬದುಕು ಯಾವ ರೀತಿಯಲ್ಲಿ ಸಾಗುತ್ತಾ ಇದೆ, ಯಾವುದಾದರೂ ಕಷ್ಟ ಕಾರ್ಪಣ್ಯಗಳು ಎದುರಾಗಿದೆಯೋ ಹೇಗೆ, ಇದೆಲ್ಲವನ್ನ ತಿಳಿಯುವ ಯೋಗ್ಯತೆ ಇರುವುದು ನಿಮಗೆ ಮಂತ್ರಿವರ್ಯರೇ. ಹಾಗಾಗಿ ನಮ್ಮ ರಾಜ್ಯದ ಸುಭಿಕ್ಷೆಯ ವಿಷಯದಲ್ಲಿ ದಯಮಾಡಿ ತಿಳಿಸಬೇಕು. ಕಂಬನಿಗಾಣದ ನಾಡಿನ ಜನತೆ
ಲೋಲನಿಗೊಳಿತಾಗಲೆನ್ನುತ್ತ ಕುಂಬಿನಿಲೋಲನಿಗೊಳಿತಾಗಲೆನ್ನುತ್ತ ವಿಭುದೇಶಗೊಂದಿಪರೋ ಕುಂಬಿನಿಲೋಲನಿಗೊಳಿತಾಗಲೆನ್ನುತ್ತ ವಿಭುದೇಶಗೊಂದಿಪರೋ ಕುಂಬಿನಿಲೋಲನಿಗೊಳಿತಾಗಲೆನ್ನುತ್ತ ವಿಭುದೇಶಗೊಂದಿಪರೋ ಮಹಾರಾಜ ಮಂತ್ರಿವರಿಯರೇ, ಪ್ರಜಾವರ್ಗದವರ ವಿಚಾರವಾಗಿ ಯೋಚನೆ ಮಾಡುವಾಗ ಆ, ಕಷ್ಟ ಎಂದರೇನು ಆ, ಎನ್ನುವುದನ್ನ ಅರಿಯದೇ ಇದ್ದವರಾಗಿದ್ದಾರೆ. ಹ್ಮ್. ಯಾಕೆಂತ ಹೇಳಿದ್ರೆ ಆ, ಮಹಾರಾಜನ ಆಳ್ವಿಕೆಯಲ್ಲಿ ಹ್ಮ್, ಧರ್ಮ ನಿಷ್ಠೆ ಎನ್ನುವುದು ಹೇಗಿರ್ತದೆಯೋ ಆ, ಹಾಗೆ ಪ್ರಜಾವರ್ಗದವರಲ್ಲಿ ಅದು ಬೆಳೆಯುತ್ತಾ ಹೋಗುತ್ತದೆ. ಹ್ಮ್, ನಿಮ್ಮ ಆದರ್ಶವನ್ನ ಪಾಲಿಸಿಕೊಂಡು ಬಂದಂತಹ ಆ, ನಮ್ಮ ಪ್ರಜಾವರ್ಗದವರು ಆ. ಬ್ರಾಹ್ಮಣರು, ಕ್ಷಾತ್ರಿಯರು, ವೈಶ್ಯರು, ಶೂದ್ರರು ಹ್ಮ್. ಇವರೆಲ್ಲವರು ಆ. ಅವರವರ ಧರ್ಮಕ್ಕನುಗುಣವಾಗಿ ಆ. ಅವರವರ ಕರ್ತವ್ಯವನ್ನ ಮಾಡುವುದರ ಮುಖೇನವಾಗಿ ಹ್ಮ್. ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದ್ದಾರೆ. ಆ, ಮತ್ತೆ ಹ್ಮ್, ಮಹಾರಾಜನ ಆಳ್ವಿಕೆ ಹೇಗಿದೆ, ಹ್ಮ್. ಪ್ರಜಾವರ್ಗದವರು ಹೇಗಿದ್ದಾರೆ ಆ. ಎನ್ನುವುದನ್ನ ತಿಳಿದುಕೊಳ್ಳುವುದಕ್ಕೆ ಹ್ಮ್. ಪ್ರಜಾವರ್ಗದವರ ಮುಖ ನೋಡಿದ್ರೆ ಅರ್ಥ ಆಗುವುದಿಲ್ಲವ. ಎಲ್ಲವರು ನಗು ನಗುತ್ತಲೇ ಇದ್ದಾರೆ. ಆ. ನಗುತ್ತಲಿದ್ದಾರೆ ಅಂತ ಆದ್ರೆ ಅವರು ಯಾರಿಗೂ ಏನು ತೊಂದರೆಯಾಗಲಿಲ್ಲ ಎನ್ನುವುದೇ ಅರ್ಥ. ಕಂಬನಿ ಮಿಡಿಯದೆ ಇರುತ್ತಿಹರು. ಹೌದು. ಅದಕ್ಕೆ ಕಾರಣ ನಿಮ್ಮ ಆಳ್ವಿಕೆ, ವ್ಯವಸ್ಥಿತವಾದಂತಹ ಆಳ್ವಿಕೆಯಲ್ಲಿ ಆ. ಸಂತೋಷದ ಬದುಕನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ಅವರೊಂದು ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾರೆ. ಆ. ನಮ್ಮ ಬದುಕಿಗೆ ಒಳಿತಿಗಾಗಿ ಹ್ಮ್, ಒಂದು ಸುಂದರವಾದಂತಹ ಸಾಮ್ರಾಜ್ಯವನ್ನ ಕಟ್ಟಿಕೊಟ್ಟಂತಹ ಆ. ಮಹಾರಾಜನಿಗೆ ಒಳಿತಾಗಲಿ, ಸಂತೋಷದಿಂದಿರಲಿ, ಆರೋಗ್ಯವಾಗಿರಲಿ ಆ. ಎನ್ನುವ ಹಾಗೆ ಯೋಚನೆಯನ್ನ ಮಾಡುತ್ತಾ ಹ್ಮ್. ಆ ದೇವರಲ್ಲಿ ಪ್ರಾರ್ಥಿಸುವುದರ ಮುಖೇನವಾಗಿ ಸಂತೋಷದಿಂದ ಕಳೆಯುತ್ತಾ ಇದ್ದಾರೆ ಆ. ಎನ್ನುವುದರಲ್ಲಿ ಎರಡು ಮಾತಿಲ್ಲ ಸ್ವಾಮಿ. ಹೌದು, ಹಾಗೆ- ಸಂತೋಷದ ಬದುಕು. ನಮ್ಮವರೆಲ್ಲ ಸುದ್ದಿಗಳು ಹೌದು. ಎಂಬಲ್ಲಿಗೆ ಹ್ಮ್. ನನ್ನ ಆಡಳಿತ ಸಾರ್ಥಕ್ಯವನ್ನ ಹೊಂದುತ್ತಾ ಇದೆ. ಅನುಮಾನವೇ ಇಲ್ಲ. ಮಂತ್ರಿವರಿಯರೇ, ಆ? ಇದೆಲ್ಲವನ್ನ ತಿಳಿದು ಸಂತೋಷಪಟ್ಟ ನಾನು ಇನ್ನೊಂದು ಮಹದಾಶಯವನ್ನ ತಳೆಯುತ್ತಾ ಇದ್ದೇನೆ. ಏನದು? ಕೇಳಬೇಕು. ಕೇಳು ಸಚಿವನೇ ಪೇಳ್ವೆ ವಿಷಯವನ್ನು ಕೇಳು ಸಚಿವನೇ ಪೇಳ್ವೆ ವಿಷಯವನು ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆ ಮನಸ್ಸಿನಾಸೆಯನೋ ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆ ಮನಸ್ಸಿನಾಸೆಯನೋ ಬೋಲಲನೆ ಸಿರಿ ಕಂಡುದಾಯಿತು ಬೋಲಲನೆ ಸಿರಿ ಕಂಡುದಾಯಿತು ಮೇಲು ಬಯಕೆಯು ನಾಗ ಸೇರಲು ಮೇಲು ಬಯಕೆಯು ನಾಗ ಸೇರಲು ಬಾಳಿನಾಶಯ ವಧುವೆ ಎನಗೈ ಪೇಳು ಬೇಳೆಲೋ ಅದು ಉಪಾಯವಾ ಬಾಳಿನಾಶಯ ವಧುವೆ ಎನಗೈ ಪೇಳು ಬೇಳೆಲು ಅದು ಉಪಾಯವಾ ಬೋಲಲನೆ ಸಿರಿ ಕಂಡುದಾಯಿತು ಮೇಲು ಬಯಕೆಯು ನಾಕ ಸೇರಲು ನಾಕ ಸೇರಲು ನಾಕ ಸೇರಲು ಬಾಳಿನಾಶಯ ವಧುವೆ ಎನಗೆ ಪೇಳು 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 ಅದು ಉಪಾಯವಾ
ಮಹಾರಾಜ. ದೊಡ್ಡ ಸಚಿವರು ನೀವು. ನನ್ನ ತಂದೆಯ ಕಾಲದಿಂದ ಹಾ. ಈ ಸಾಕೇತ ನಾಡಿನ ಆಗುಹೋಗುಗಳ ವಿಚಾರದಲ್ಲಿ ಅನುಭವದ ಪಕ್ವತೆಯನ್ನ ಹೊಂದಿದವರು. ಹಾ. ಹಾಗಾಗಿ ನನ್ನ ತಂದೆಗೆ ಕೊಟ್ಟ ಗೌರವವನ್ನ ನನ್ನ ಜೀವನದಲ್ಲಿ ನಿಮಗೆ ನೀಡುತ್ತಾ ಇದ್ದೇನೆ. ಹಾ. ಈ ಪಟ್ಟವನ್ನಾಳುವ ದೊರೆ ನಾನಾದರೂ ಸಂದರ್ಭಕ್ಕೆ ಸಲಹೆ ಸೂಚನೆಯನ್ನು ಕೊಟ್ಟು ಹಾ. ಆಳ್ವಿಕೆ ಸುಭದ್ರವಾಗುವಲ್ಲಿ ನಿಮ್ಮ ಸಹಕಾರ ಬಹಳ ದೊಡ್ಡದು. ಸರಿ. ಆದರೆ ಹಾ. ಈವರೆಗೆ ಯಾರೂ ಕಳೆಯದಿರುವ ತಳೆಯಲ ಸಾಧ್ಯವಾದ ಹಾ. ಒಂದು ಆಸೆ ನಾನು ಕಳೆಯುತ್ತಾ ಇದ್ದೇನೆ. ಆಸೆಯ ಹೌದು. ಏನದು? ಈ ಭೂಮಿಯ ಸಾಕೇತ ನಾಡಿನ ಹಾ. ಸಿರಿಯನ್ನು ಕಂಡದ್ದಾಯಿತು. ಹೌದು. ನಮ್ಮವರೆಲ್ಲ ಸಂತೋಷದಿಂದ ಬದುಕಿದ್ದಾರೆ ಎಂಬ ವಿಷಯವನ್ನು ತಿಳಿದು ಸಂತೋಷ ಪಟ್ಟದ್ದಾಯಿತು. ಆದರೆ ಮನುಷ್ಯ ಜೀವನದಲ್ಲಿ ಹಾ. ಮಾಡಿರುವಂತಹ ಪುಣ್ಯ ಪಾಪದ ಕಾರ್ಯದಿಂದ ಸತ್ತು ಸ್ವರ್ಗವನ್ನು ನರಕವನ್ನು ಸೇರುತ್ತಾರೆ. ಹಾ. ಆದರೆ ನನ್ನ ಧರ್ಮಯುತವಾದಂತಹ ಬದುಕಿನಿಂದ ಪುಣ್ಯ ಸಂಗ್ರಹಣೆ ನನ್ನದಾಗಿದೆ, ಮತ್ತೆ ನಮ್ಮ ಹಿರಿಯರ ಕೊಡುಗಿದೆ ಎಂಬುದು ಸ್ಪಷ್ಟ. ಸರಿ. ಹಾಗೆ ನಮ್ಮ ಜೀವನದ ಅವಸಾನ ಆದ ಮೇಲೆ ಸ್ವರ್ಗವನ್ನ ಸೇರಬಹುದು. ನನ್ನ ಆಸೆ ಹಾಗಲ್ಲ. ಮತ್ತೆ ಅದಕ್ಕೆ ಮಹದಾಶಯವನ್ನ ಕಳೆದಿದ್ದೇನೆ ಅಂತ ಹೇಳಿರುವುದು. ಏನು? ಮಂತ್ರಿವರಿಯರೇ, ಜೀವಂತ ಸ್ವರ್ಗವನ್ನ ಸೇರುವುದಕ್ಕೆ ಹಾ. ಏನು ಮಾಡಬೇಕು? ಯಾವುದನ್ನ ಆಚರಿಸಿದರೆ, ಯಾವುದನ್ನ ಸಂಗ್ರಹಿಸಿದರೆ ಹಾ. ಈ ಶರೀರದಿಂದಲೇ ನಾಕಲೋಕವನ್ನ ಸ್ವರ್ಗ ಭೂಮಿಯನ್ನ ಸೇರುವಂತಹ ಕಾಲ ಬರುತ್ತದೆ. ಹಾ. ಅದು ನನಗೆ ಬೇಕು. ಅದಕ್ಕೆ ಹಾ. ನನ್ನ ಈ ಆಸೆ ಈಡೇರುವುದಕ್ಕೆ ಒಂದು ಒಳ್ಳೆಯ ಸಲಹೆಯನ್ನ ಕೊಡಬೇಕು. ಮಹಾರಾಜ. ದೊರೆಯ ಸಂಶಯವೇತಗೆ ದೊರೆಯ ಸಂಶಯ ಏತಗೆ ತನು ಸಹಿತ ಜರಿಪೆ ನಿರ್ಜರ ಲೋಕಕ್ಕೆ ತನು ಸಹಿತ ಜರಿಪೆ ನಿರ್ಜರ ಲೋಕಕ್ಕೆ ವಿರಚಿಸಿದರಿಂತು ಕಾರ್ಯ ನೀ ವಿರಚಿಸಿದರಿಂತು ಕಾರ್ಯ ಖಂಡಿತ ಕುಸುರಲೋಕ ನೋಡ್ಪೆಜಿಯ ಖಂಡಿತ ಕುಸುರಲೋಕ ನೋಡ್ಪೆಜಿಯ ಮಹಾರಾಜ, ನಿನ್ನ ಆಸೆಯನ್ನ ನೋಡುವಾಗ ಒಮ್ಮೆ ಆಶ್ಚರ್ಯವೇ ಆದರೂ ಹೀಗೊಂದು ಆಸೆ ಮೂಡಿತಲ್ಲ ಯಾಕೆ ಎನ್ನುವ ಹಾಗೆ ಒಮ್ಮೆ ಆಶ್ಚರ್ಯ ಆಯಿತು. ಆದ್ರೆ ಇದು ತಪ್ಪಲ್ಲ. ಯಾಕೆ? ಹಲವರು ಯೋಚನೆಯನ್ನ ಮಾಡಿದ್ದಾರೆ. ದೇವಲೋಕವನ್ನು ನೋಡಬೇಕು, ಅಲ್ಲಿಯ ಸಂತೋಷವನ್ನು ಅನುಭವಿಸಬೇಕು, ಹೀಗೆ ಇದ್ದ ದೇಹದಿಂದಲೇ ಸೇರಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದವರು. ಆದ್ರೆ ಯಾರಿಗೂ ಆಗಲಿಲ್ಲ. ಅಂತದೊಂದು ಕಾರ್ಯವನ್ನು ನಾನು ಕೈಗೊಳ್ಳಬೇಕು ಎಂದಾಗ ಈಗ ಸಂತೋಷ ನನ್ನ ಪಾಲಿಗೆ. ಯಾಕೆ? ನಮ್ಮ ನಾಡಿನ ಅಧಿಕಾರಿಯಾದಂತಹ ನೀವು ಅಂತದೊಂದು ಕನಸನ್ನು ಕಾಣುತ್ತೀರಿ ಅಂತಾದ್ರೆ ಅದು ಯಶಸ್ವಿಯಾಗಬೇಕು. ಅದಕ್ಕೆ ಮಾರ್ಗದರ್ಶನವನ್ನು ನಾನು ಕೊಡುತ್ತೇನೆ. ಏನ್ ಮಾಡಬೇಕು ಬಲೆಯ? 1000 ಅಶ್ವಮೇಧವನ್ನ ಮಾಡಬೇಕು. ಅಷ್ಟೇ ಅಲ್ಲ, 100 ರಾಜಸೂಯಾಗವನ್ನ ಮಾಡಬೇಕು. 1000 ಅಶ್ವಮೇಧ, 100 ರಾಜಸೂಯಾಗ, ರಾಜಸೂಯಾಶ್ವರ. ಇದರಿಷ್ಟರ ಜೊತೆಗೆ ದಾನ ಧರ್ಮಾದಿಗಳನ್ನು ಮಾಡಬೇಕು. ಬ್ರಾಹ್ಮಣರನ್ನ ಕರೆದು ಬಾಚಿ ಅವರಿಗೆ ದಕ್ಷಿಣೆಯನ್ನು ಇಟ್ಟೆ ಅಂತಾದ್ರೆ ಯೋಚಿಸಬೇಕಾದ ಅನಿವಾರ್ಯತೆಗಳೆಲ್ಲ. ಸ್ವರ್ಗಲೋಕವನ್ನ ಈ ದೇಹದಿಂದಲೇ ನೋಡುವುದಕ್ಕೆ ಸಾಧ್ಯತೆ ಉಂಟು. ಈ ಕಾರ್ಯವನ್ನು ಮಾಡಬೇಕು. ಮಂತ್ರಿವರ್ಯ, ಬಹಳ ಸಂತೋಷ ಆಯಿತು. ಈ ಕಾರ್ಯವನ್ನ ಎಸಗಿದರೆ ಜೀವಂತ ಸ್ವರ್ಗವನ್ನ ಸೇರುವುದಕ್ಕೆ ಸಾಧ್ಯ ಆದೀತು. ಬರೇ ಸಲಹೆ ಮಾತ್ರ ನಿಮ್ಮಿಂದ ಆಗದು, ಅದರೊಟ್ಟಿಗೆ ಇಂತಹ ಮಹತ್ ಕಾರ್ಯದ ಸಾಧನೆಗೆ ಸಂಪೂರ್ಣ ಸಹಕಾರ ಇರಬೇಕಂತ. ಮನದ ವಾಂಛೆಯ ಯಾಗ ಮುಖದಲ್ಲಿ ವಾಂಛೆಯ ಯಾಗ ಮುಖದಲ್ಲಿ ನೆನೆದ ತೆರದಿಯು ನೀಗಿಕೊಳ್ಳುವರೇ ಸನುಮತದ ಪದವಿಲ್ಲವಿದರಿಂದದಿ ಕಯ
ಎಂದೆನು ಪದವಿಲ್ಲ ಇದರಿಂದ ಅಧಿಕ ಎಂದೆನು ಘನ ಸಚಿವ ನಿಂತೊರೆದ ತೆರದಿಯು ತಾನು ರಚಿಸುವೆ ಮೇರು ಸತ್ರವಾ ತೊರೆದ ತೆರದಿಂದಾನು ರಚಿಸುವೆ ಮೇರು ಸತ್ರವಯನುತ ಪೊಡವಿಪ ನಡಿಯ ನಿರಿಸಿದ ಯಾಗಶಾಲೆಯಡೆ ಇಂತೆನುತ ಪೊಡವಿಪ ನಡಿಯ ನಿಡಿಸಿದ ಯಾಗಶಾಲೆಯಡೆ ಮನದ ವಾಂಛೆಯ ಯಾಗ ಮುಖದಿ ಯಾಗವೆಂಬುದನು ಯಾಗವೆಂಬುದ ಕೇಳಿ ವಿಪ್ರನು ಬೀಗಿದ ಮುದ ತಾಳಿ ವಿಪ್ರನು ಬೀಗಿದ ಮುದ ತಾಳಿ ಯೋಗವ ಪರಿಪರಿ ಪೊಗಳುತ ಪಥದಲ್ಲಿ ಯೋಗವ ಪರಿಪರಿ ಪೊಗಳುತ ಪಥದಲ್ಲಿ ಸಾಗಿದ ನಾಕ್ಷಣ ಮುಂದಡಿರಿಸುತ್ತ ಯೋಗವ ಪರಿಪರಿ ಪೊಗಳುತ ಪಥದಲ್ಲಿ ಸಾಗಿದ ನಾಕ್ಷಣ ಮುಂದಡಿರಿಸುತ್ತ ವಿಷಯ ನಿಮಗೂ ಗೊತ್ತಾಗಿರ್ಬೇಕಲ್ಲ. ಪ್ರಸಂಗ ಯಾವುದು ಅಂತ ಯಾವುದು ವಿಷಯ ಗೊತ್ತಾಗ್ಲಿಲ್ವ ನಿಮಗೆ? ಇಲ್ಲಪ್ಪ. ಮಹಾಭಿಷ ಮಹಾಚಕ್ರವರ್ತಿಗಳು ಯಾಗ ಮಾಡ್ತಾ ಇದ್ದಾರಂತಲ್ಲ. ಹೌದೌದು, ನಿಜವಾಗಿ ನಮಗೆ ಸಂತೋಷವೇ. ಕೇಳುವವರು ನೋಡುವವರು ಸಾವಿರ ಹೇಳ್ಕೊಳ್ಬಹುದು ಸ್ವಾಮಿ. ನಾವು ಹೇಳುವವರು ಮಾತಿಗೆ ಲಕ್ಷ್ಯ ಕೊಡುವುದೇ ಇಲ್ಲ. ಯಾಕೆ? ನನ್ನಪ್ಪ ಸಾಯುವ ಅರೆಕ್ಷಣ ಮುಂಚೆ ನನ್ನ ಹತ್ರ ಒಂದು ಮಾತಾಡಿದ್ದ. ಏನು? ಮಗನೇ, ನಿಂದಕರಿರಬೇಕು, ಊರಲ್ಲಿ ಹೊಂದಿಗಳಿರಬೇಕು ಅಂತ. ಏನು? ನಿಂದಕರಿರಬೇಕು, ಊರಲ್ಲಿ ಹೊಂದಿಗಳಿರಬೇಕು ಅಂದ್ರೆ ಹಂದಿ ಏನು ಮಾಡ್ತದೆ ಸ್ವಾಮಿ? ಊರಿನಲ್ಲಿರೋ ಹೊಲಸನ್ನು ತಿನ್ನುವ ಮುಖೇನ ಊರನ್ನು ಸ್ವಚ್ಛ ಮಾಡ್ತದೆ. ನಿಂದಕರು ಏನು ಮಾಡ್ತಾರೆ? ಒಳ್ಳೆಯವರು ಕೆಟ್ಟ ದಾರಿಗೆ ತುಳಿಯದೆ ಹೋಗುವ ಪ್ರಯತ್ನವನ್ನ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಮಾಡ್ತಾರೆ. ಅರ್ಥ ಆಗಿರ್ಬೇಕು ನಿಮಗಿದು. ಈಗ ಒಬ್ಬ ಒಳ್ಳೆಯವ ಎಲ್ಲಾದ್ರೂ ಏನಾದ್ರೂ ಮಾಡುವಾಗ ಹೆದರುದು ಯಾಕೆ? ಮರೆಯ ನಮಗೆ ಯಾಕೆ ಬೇಕು ಆ ಕೆಲಸ? ನಾಳೆಗೆ ಅವ್ನು ನೋಡ್ಕೊಂಡು ಅದಕ್ಕೆ ಏನಾದ್ರು ಅಪಪ್ರಚಾರ ಮಾಡ್ತಾನೆ ನಮ್ಮ ಮೇಲೆ ಅಂತ ಹೇಳ್ತಾನೆ ಇಲ್ವಾ? ಅವನ ಭಯಕ್ಕಾದರೂ ಇವ ಒಳ್ಳೆ ರೀತಿಯಲ್ಲಿ ಇರ್ತಾನೆ. ಮತ್ತೆ ಒಂದ್ ಹೇಳ್ತೇನೆ ಸ್ವಾಮಿ, ಈ ಬ್ರಾಹ್ಮಣರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ ನೀವು? ಬ್ರಹ್ಮನ ಸೃಷ್ಟಿಯೇ ಹಾಗೆ. ಕೆಲವರು ಹೇಳುದು ಬ್ರಾಹ್ಮಣರು ಬೇಡುವವರು ಅಂತ. ವಿಷಯ ಸುಳ್ಳಲ್ಲ. ಯಾಕೆ? ಏನು? ಅವರ ಸಾಹಿತ್ಯದ ಬಡತನಕ್ಕೆ ಬ್ರಾಹ್ಮಣ ಹೊಣೆಗಾರರಲ್ಲ. ಅವರಿಗೆ ಬೇಡುವುದಕ್ಕೂ ಪಡೆಯುವುದಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲ. ಬ್ರಹ್ಮನ ಸೃಷ್ಟಿಯಲ್ಲಿ ಬ್ರಾಹ್ಮಣನ ಸ್ಥಾನ ಏನು ಗೊತ್ತುಂಟ? ಈ ಬ್ರಾಹ್ಮಣ ದಾನವನ್ನು ಯಾಕೆ ಪಡಿಬೇಕು ಅದು ಒಬ್ಬರಿಗೂ ಗೊತ್ತಿಲ್ಲ. ಒಬ್ಬ ಒಂದು ದೊಡ್ಡ ಜಲಾಶಯ ಕಟ್ತಾನೆ, ಹೆಚ್ಚಿನ ನೀರು ಹೋಗ್ಲಿಕ್ಕೆ ಅಲ್ಲಲ್ಲಿ ರಂಧ್ರ ಬಿಡ್ತಾನೆ. ಬಿಡದೆ ಹೋದ್ರೆ ಏನಾಗ್ತದೆ? ಈ ಜಲಾಶಯಕ್ಕೆ ಹೆಚ್ಚಿನ ನೀರು ಹೋಗ್ಲಿಕ್ಕೆ ರಂಧ್ರ ಬಿಡದೆ ಹೋದ್ರೆ ಜಲಾಶಯ ಏನಾಗ್ತದೆ? ನೀರಿನ ಮಟ್ಟ ಹೆಚ್ಚಾಗಿ ಜಲಾಶಯವೇ ಒಡೆದೋಗ್ತದೆ. ಬ್ರಾಹ್ಮಣರು ಅಂದ್ರೆ ಜಲಾಶಯಕ್ಕಿದ್ದ ರಂಧ್ರದ ಹಾಗೆ. ಭೂಲೋಕದಲ್ಲಿ ಆಗರ್ಭ ಶ್ರೀಮಂತರು ಇರ್ತಾರೆ ಸ್ವಾಮಿ, ಕಡು ಬಡವರು ಇರ್ತಾರೆ. ನಾವು ಮಾಡುವುದೇನು? ಶ್ರೀಮಂತರಿಂದ ದಾನವನ್ನ ಪಡೆದು ಬಡವರ ಕಲ್ಯಾಣಕ್ಕಾಗಿ ಸದ್ವಿನಿಯೋಗ ಮಾಡುವುದು. ಅಂದ್ರೆ ನಮ್ಮಿಂದ ಲೋಕದಲ್ಲಿ ಸದ್ಧರ್ಮ ಸ್ಥಾಪನೆ ಆಗ್ತದೆ ಬಿಟ್ರೆ ನಮ್ಗೆ ಹೊಟ್ಟೆಗಿಲ್ದೆ ಬೇಡುವುದಲ್ಲ ಅದು. ಯಾವ ಬ್ರಾಹ್ಮಣನೇ ಆಗಲಿ ನಾಳೆನ ಬಗ್ಗೆ ಆಲೋಚನೆ ಮಾಡಿದ್ ನೋಡಿದ್ದೀರ ನೀವು? ಆಲೋಚನೆ ಮಾಡುವುದಿಲ್ಲ. ನಮ್ದೇನಿತ್ತು ಇವತ್ತಿನ ಲೆಕ್ಕಾಚಾರ ಸರಿ ಆದ್ರೆ ಆಯ್ತು. ನಮ್ಗೆ ನಾಳೆ ಲೆಕ್ಕಾಚಾರದ ಬಗ್ಗೆ ತಲೆ ಬಿಸಿ, ನಾಳೆಗೆ ನಾಳೆ ಹಾಗೆ ಆಲೋಚನೆ ಮಾಡುದು. ಈಗ ಅದೇ ವಿಷಯ ಗೊತ್ತಾಯ್ತು.
ಮಹಾರಾಜನ ದೊಡ್ಡ ಯಾಗವನ್ನು ಮಾಡ್ತಾರೆ. ಬ್ರಾಹ್ಮಣರಿಗೆಲ್ಲ ಭೂರಿ ಭೋಜನ, ಭಾರಿ ದಕ್ಷಿಣೆ, ದಾನ ಧರ್ಮ ಇದೆಲ್ಲ ನಡೀತಾ ಉಂಟಂತೆ. ಮತ್ತಿದನ್ನು ಕೇಳಿದಾಗ ನಾವು ಇದನ್ನು ಪಡ್ಕೊಳ್ಳದೇ ಇರೋದು ಸರಿಯಲ್ಲ. ಮತ್ತೆ ನಿಮ್ಮ ಹತ್ರ ಮಾತಂತದ್ದು ನೇರವಾಗಿ ಆ ಕಡೆ ಹೋಗ್ತಾನೆ. ಪೊಗಳುತ ಅರಸನ ಕೀರುತಿಯ, ಪೊಗಳುತ ಅರಸನ ಕಿರುತಿಯ, ವರಭವನಂಗಳ ನೀಕ್ಷಿಸಿ ಭೂಸುರಪುರದೊಳಲವನನು ಅರಸುತ ಪೊರಟನು. ವರಭವನಂಗಳ ನೀಕ್ಷಿಸಿ ಭೂಸುರಪುರದೊಳಲವನನು ಅರಸುತ ಪೊರಟನು. ಎಂಥವರಾದ್ರೂ ಈ ವೈಭವವನ್ನು ಮೆಚ್ಚಿಕೊಳ್ಳಲೇಬೇಕು. ಹೊಗಳಿಕೆಗೆ ಸರಿಯಾಗಿತ್ತು. ರಾಜಾದಿರಾಜ, ರಾಜ ಗಂಭೀರ, ಕುಲಕುಲ ಸಂಜಾತ, ಧರ್ಮ ಸಂಸ್ಥಾಪಕ, ಪ್ರಜಾನುರಾಗಿ, ಇದೆಲ್ಲ ನಾನು ಕೇಳ್ತಾ ಬಂದದ್ದು. ಹಾಗೆ ಕೇಳ್ತಾ ಬಂದದ್ದನ್ನ ಇಲ್ಲಿ ನೋಡುವಾಗ ಜನ ಸುಳ್ಳು ಹೇಳುವುದಿಲ್ಲ ಅನ್ನೋದು ಗೊತ್ತಾಯ್ತು. ನಮ್ಮ ನಾಡಿನಲ್ಲಿ ಸುಳ್ಳು ಹೇಳುವವರಿಲ್ಲ. ಇಲ್ಲಪ್ಪ, ಈ ನಾಡಿನಲ್ಲಿ ಸುಳ್ಳು ಹೇಳುವವರೇ ಇಲ್ಲ, ಗೊತ್ತಾಯ್ತು ನನಗೆ. ಯಾಕೆಂದ್ರೆ ಅವ್ರು ಹೇಳಿದ್ದಿಲ್ಲಿ ಕೇಳಿದ ಮೇಲೆ ನಿಜವಾಗಿಯೂ ಈ ನಿನ್ನ ಅರಮನೆಯ ಈ ಲೋಕದಲ್ಲಿ ಒಂದು ಮಾತುಂಟು, ಕೇಳಿರ್ಬೇಕು ನೀವು, ನಿಮಗೂ ಗೊತ್ತಿರಬಹುದು. ಗರತಿ ಎನ್ನಿಸಿಕೊಳ್ಳಿಕ್ಕೆ ಕುಂಕುಮ ಸಾಕ್ಷಿಯಾಗಿರ್ತದೆ. ರಾಜ ಹೇಗಿದ್ದಾನೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಜೆಯನ್ನು ನೋಡಿದ್ರೆ ಸಾಕಾಗ್ತದೆ. ಹಾಗೆಯೇ ಒಂದು ಕುಟುಂಬದ ಸಂಸ್ಕಾರ ಹೇಗೆ ಅಂತ ಗೊತ್ತಾಗಬೇಕು. ಕುಟುಂಬದವ್ರು ನೋಡ್ಬೇಕು ಅಂತಿಲ್ಲ, ಅವ್ರ ಮನೆ ಮಕ್ಕಳ ಮಾತು ಕೇಳಿದ್ರೆ ಅವ್ರ ಸಂಸ್ಕಾರ ಹೇಗೆ ಅಂತ ಗೊತ್ತಾಗ್ತದೆ. ಈ ನಾವು ಹಾಗೆ ನಮ್ಗೆ ಮೂಲ ಸಿಕ್ಕಿದ್ದು ಸಾಕು, ತುದಿಯಾಗಿ ಅಂತ ಲೆಕ್ಕ ಹಾಕುದು. ಅಲ್ಲಿ ಕೇಳಿದವ ಲೆಕ್ಕ ಹಾಕಿ ಬಂದ. ನಿಜವಾಗಿ ನನ್ನ ಲೆಕ್ಕಾಚಾರವೇ ಕಡಿಮೆ ಆಗ್ತದೇನೋ ಅನ್ನಿಸ್ತಾ ಉಂಟು. ನಿಜವಾಗಿ ತುಂಬಾ ಸ್ವಾಮಿ ನಿಂತು ಗಣಿಸಿಬಿಟ್ಟೆ. ಬನ್ನಿ ಬನ್ನಿ. ಚರಣಗೊಂದಿಸಿ ಹರಸಿದ, ಚರಣಗೊಂದಿಸಿ ಹರಸಿದ, ವಿಪ್ರನಿಗೆ ಧರಣೀಶ ದಾನಗೈದ, ವಿಪ್ರನಿಗೆ ಧರಣೀಶ ದಾನಗೈದ. ಕರಗಳು ಭಯವ ತುಂಬಿಸಿ, ಕರಗಳು ಭಯವ ತುಂಬಿಸಿ ಕಳುಹಿದನು. ಕರಗಳು ಭಯವ ತುಂಬಿಸಿ ಕಳುಹಿದನು, ಪರಮ ಗಾಂಭೀರ್ಯವೆರಸಿ. ಸ್ವಾಮಿ ಬಹಳ ಸಂತೋಷ ಆಯಿತು. ನನಗೂ ಅಷ್ಟೇ ಆಯ್ತು. ನಿಮಗೆ ಮಾರ್ಗದ ಆಯಾಸದ ಪರಿಹಾರಕ್ಕೆ ಏನು ಬೇಕಿದ್ರು ಕೇಳಿ ಪಡೆಯಬೇಕು. ಯಾವತ್ತೇ ಆಗಲಿ ಬ್ರಾಹ್ಮಣರು ಮನೆಗೆ ಬಂದಾಗ ಪಂಚೋಪಚಾರ ಪೂಜೆ ಮಾಡ್ಬೇಕಂತ. ಹೌದು. ಅಂದ್ರೆ 5 ಇಂದ್ರಿಯಗಳಿಗೆ ಸಮಾಧಾನ ಆಗುವ ಹಾಗೆ ಆ ಪೂಜೆ ಮಾಡ್ಬೇಕು ಅಂತುಂಟು. ತೊಂದರೆ ಇಲ್ಲ, ಅದನ್ನ ಪೂರೈಸಿ ಆಯಿತು. ಹೌದು ಸ್ವಾಮಿ, ಇನ್ನು ಮನೆಗೆ ಯಾಕೆ ಬಂದಿರಿ ಅಂತ ಕೇಳುವುದಲ್ಲ. ಯಾಕೆಂದ್ರೆ ಈಗಾಗಲೇ ಹೀಗೆ ನೀವು ಬಂದವರು ಎಷ್ಟೋ ಜನ, ಹೀಗೆ ಬಂದವರು ಎಷ್ಟೋ ಜನ, ಎಲ್ಲ ಬ್ರಾಹ್ಮಣೋತ್ತಮರು ಬಂದು ನಮ್ಮನ್ನ ಆಶೀರ್ವದಿಸಿ ಹೋಗ್ತಾ ಇದ್ದಾರೆ. ನಿಮ್ಮ ಬರುವಿಕೆಯಿಂದ ಸಂತೋಷಗೊಂಡೆ. ನಾನು ಯಾಗವನ್ನ ನಡೆಸಿದ್ದು ನಿಮಗೂ ತಿಳಿದಿರಬೇಕು. ನಾನು ಕೇಳಿದೆ, ನಿನ್ನ ಯಾಗ ಅಂತ ಕೇಳಿದೆ. ಆದ್ರೆ ಮತ್ತೆ ನಿನ್ನೇ ಮುಗಿದೋಯ್ತು ಅಂತ ನೋಡ್ಕೊಂಡೆ. ಇಲ್ಲ, ಇವತ್ತು ಉಂಟು ಅಂತ ಗೊತ್ತಾಯ್ತು, ಹಾಗಂತ ಬಂದೆ. ಇಲ್ಲ ಸ್ವಾಮಿ, ಇದು ಮುಗಿಯುವ ಪ್ರಶ್ನೆ ಇಲ್ಲ. ಇಲ್ಲಪ್ಪ, ಒಂದು ಯಾಗ ಮುಗಿದರೆ ಮತ್ತೊಂದು ಯಾಗದ ಸಿದ್ಧತೆ ಆಯಿತು ಅಂತ ಅರ್ಥ. ಮುಗಿಯುವುದು ಯಾವಾಗ ಹೇಳು? ಶುರುವಾದ್ರಲ್ವ ಮುಗಿಯುವುದು ಅಲ್ವಾ? ಆರಂಭ ಅಂತ ಯಾವ್ದು ಅಂತ ಗೊತ್ತಿಲ್ಲ, ಅಂತ್ಯ ಯಾವ್ದು ಅಂತ ಹೇಗೆ ಹೇಳ್ತಾ. ಸ್ವಾಮಿ, ಹಾಗಾಗಿ ಯಾಗವನ್ನೆಲ್ಲ ಶೋಮೆ ಪೂರೈಸಿ ಆಗಿದೆ. ಈ ಗಳಿಗೆಯಲ್ಲಿ ನೀವು ಬಂದಿದ್ದೀರಿ. ನಾವು ಕೇಳಿ ಕೊಡುವುದಕ್ಕಿಂತ ಕೇಳಿದ್ದನ್ನ ಕೊಡುವುದು ಬಹಳ ಶ್ರೇಷ್ಠವಂತೆ. ಸ್ವಾಮಿ, ನಮ್ಮ ಯಾಗದ ಪ್ರಯುಕ್ತ ಬ್ರಾಹ್ಮಣೋತ್ತಮರಾದಂತೆ ನಿಮಗೆ ನಮ್ಮಿಂದ ಏನನ್ನ ಆಶಿಸ್ತೀರಿ, ಎಷ್ಟನ್ನ ಆಶಿಸ್ತೀರಿ? ಇದು ಕಷ್ಟ ಆಗ್ತದೆ, ಇದು ಬಹಳ ಕಷ್ಟ ಆಗ್ತದೆ. ಯಾಕೆ? ಮೊನ್ನೆ ನನ್ನ ಮಗ ಹೇಳಿದ ಮಾತು ಕೇಳ್ಕೊಂಡು ನನಗೆ ಈಗ ಇದು ಕಷ್ಟ ಆದದ್ದು. ಹೌದಾ? ಹೌದು. ಹೀಗೆ ಪಕ್ಕದ ಮನೆಗೆ ಹೋದದ್ದು ಮಗನ ಕರ್ಕೊಂಡು. ಆ ಪಕ್ಕದ ಮನೆಯವರು ನನ್ನ ಮಗನ ಹತ್ರ
ಪಂಚಖಾದ್ಯ ತಂದು ಹಿಡ್ಕೊಂಡು ಹೇಳುದು ಮಗು ತಕ್ಕೋ 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 ಅಂತ. ಪಂಚಖಾದ್ಯ ಅಂದ್ರೆ ಪಂಚ ಪ್ರಾಣ ನನ್ನ ಮಗನಿಗೆ. ಆದ್ರೂ ನನ್ನ ಮಗ ತಕೊಳ್ಳೋದಿಲ್ಲ. ಯಾಕೆ? ಅರೆ ಇವು ಯಾಕೆ ಬೇಡ 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 ಅಂತ ಹೇಳುದು. ಆದ್ರೂ ಆಮೇಲೆ ಅವ್ರು ಕೇಳಿಲ್ಲ. ಅವರೇ ಒಂದು ಮುಷ್ಟಿ ಬಾಚಿ ಅವನ ಹತ್ರ ಕೊಟ್ರು. ಆಗಿ ತಕ್ಕೊಂಡ. ಮನೆಗೆ ಬಂದಾಗ ಮಗನ ಹತ್ರ ಕೇಳಿದ. ಅಲ್ಲ ಅವರು ತಕ್ಕೋ ತಕ್ಕೋ ಅಂತ ಹೇಳಿದ್ರು, ಯಾಕೆ ಕೈ ಹಾಕಿ ತಕೊಳ್ಳಿಲ್ಲ ಮಗನೇ? ಅವ್ರು ಕೊಟ್ಟ ಮೇಲೆ ಯಾಕೆ ನೀನ್ ತಕ್ಕೊಂಡೆ ಅಂತ ಕೇಳಿದೆ. ಆಗ ಗೊತ್ತಾಯ್ತು ಬಹುತೇಕ ನನ್ನ ಮಗ ನನಗೂ ನೀರು ಕುಡಿಸ್ತಾ ಅಂತ. ಅವ್ನು ಹೇಳಿದ ಮಾತೇನು ಗೊತ್ತುಂಟಾ? ಏನು? ಅಪ್ಪ ನನ್ನ ಕೈ ನೋಡು ಬಹಳ ಚಿಕ್ಕ ಕೈ. ಅವ್ರು ತಕ್ಕೊಂಡು ನಾನೇ ತಕ್ಕೊಂಡ್ರೆ ಬರುವುದೆಷ್ಟು? ಅವನ ಕೈ ಅಳತೆ ಅಷ್ಟೇ. ಅವ್ರದ್ದು ದೊಡ್ಡ ಕೈ, ಅವ್ರು ಕೊಟ್ಟರೆ ಎಷ್ಟು ಬರ್ತದೆ? ಬಹಳಷ್ಟು ಬರ್ತದೆ. ಅದಕ್ಕಾಗಿ ಅವರೇ ಕೊಡ್ಲಿ ಅಂತ ನಾನು ಬೇಡ ಹೇಳಿದ್ದು ಅಲ್ಲ. ಇದು ಹಾಗೆ. ನಿಜಸ್ವಾಮಿ. ಈಗ ನಾನು ಇದು ಅವನಿಗಲ್ಲೇ ಗೊತ್ತಾದದ್ದು ಅಥವಾ ಪೂರ್ವ ಸಿದ್ಧತೆ ನಿಮ್ದು ಏನಾದ್ರೂ ಇತ್ತ? ಇಲ್ಲ, ನಂದು ನನ್ನ ಮಗನ ಅಭ್ಯಾಸ ಅಲ್ಲ. ಅಲ್ಲೂ ನೆನಪಾಗತ್ ನಾವು ಮಾಡುವುದೇ ಬಿಟ್ರೆ ಬಾಯ್ಪಾಠ ಮಾಡ್ಕೊಂಡು ಬರುವ ಅಭ್ಯಾಸ ನಮಗಿಲ್ಲ. ಹಾಗೆ ಇದು ಅದೇ. ಈಗ ನಾನು ಕೇಳುವುದು ಅಂದ್ರೆ ನನಗೆ ನೋವು ಮತ್ತೇನಲ್ಲ. ಎಲ್ಲಾದ್ರೂ ನಾನು ಇಂತಿಷ್ಟು ಅಂತ ನಿನ್ನಲ್ಲಿ ಕೇಳುವುದು, ನಿನ್ನ ಮನಸ್ಸಲ್ಲಿ ಅದಕ್ಕೂ ಹೆಚ್ಚು ಕೊಡಬೇಕು ಅಂತಿರುವುದು. ನಾನು ಕೇಳದೆ ಕಡಿಮೆ ಆಯ್ತು ಅಂತ ನನಗನ್ಸುವುದೇ ಇಲ್ಲ. ಸರಿ, ಒಂದು ಕೆಲಸ ಮಾಡು, ನೀನೇ ಕೊಡು. ಕಡಿಮೆ ಆದ್ರೆ ನಾನೇ ಕೇಳುವುದಿಲ್ವೇನೋ? ಸ್ವಾಮಿ, ಕಡಿಮೆ ಆಗುವುದಲ್ಲ. ಯಾಕೆಂದ್ರೆ ಮನಸ್ಸಿನ ಇಷ್ಟವನ್ನ ಈಡೇರಿಸಬೇಕಾದ್ದು ಮಹಾರಾಜನಾಗಿ ಕರ್ತವ್ಯ. ಇನ್ನು ದಾನ ದಕ್ಷಿಣೆಯನ್ನ ಕೊಡುವಲ್ಲಿ ಕೊಟ್ಟದ್ದನ್ನೇ ಸಂತೋಷ ಅಂತ ಸ್ವೀಕರಿಸುವುದು ಒಂದು, ಅದು ಬ್ರಾಹ್ಮಣರ ಸದ್ಗುಣ. ಇನ್ನು ಕಡಿಮೆಯಾಯಿತು ಎನ್ನದೆ ಹೇಳದೆ ಇರುವ ಹಾಗೆ ಮನಸ್ಸಂತೃಪ್ತಿ ಆಗುವಂತೆ ಕೊಡುವುದು ನಮ್ಮ ಧರ್ಮ. ಹಾಗಾಗಿ ಅದನ್ನೇ ನಿಮ್ಮ ಪಾಲಿಗೆ ನೀಡುತ್ತೇನೆ. ಯಾರೇ ಧನದ ರಾಶಿಯನ್ನು ಇವರ ಪಾಲಿಗೆ ನೀಡಿ, ಹಾಗೆ ವಸ್ತ್ರದಾನ, ಅನ್ನದಾನ, ಎಲ್ಲ ದಾನವನ್ನ ಇವರಿಗೆ ಕೊಟ್ಟು ಕಳುಹಿಸಿ. ಹೌದಾ? ಗೋದಾನನು ಕೊಡೋದು ಬಹಳ ಒಳ್ಳೇದು. ಗೋದಾನಕ್ಕೂ ಸೂಚನೆ ಕೊಟ್ಟಾಗಿದೆ. ದಾನದಲ್ಲಿ ಶ್ರೇಷ್ಠ ದಾನ. ದಾನಗಳಲ್ಲಿ ಯಾವ ದಾನ ಬೇಕೋ ಎಲ್ಲವನ್ನು ನಮಗೆ ಕೊಟ್ಟು ಕಳಿಸುತ್ತಾರೆ. ಆಯ್ತಾ? ಸಂತೋಷದಿಂದ ಹರಸಿ ಹೋಗಬೇಕು. ಮಹಾರಾಜ, ನಿನ್ನ ಅಭೀಷ್ಟ ಸಿದ್ಧಿಸಲಿ. ಇದಕ್ಕೂ ದೊಡ್ಡ ಆಶೀರ್ವಾದ ಬೇರೆ ಬೇಕು ಅಂತ ನಾನು ಬಯಸುವುದೇ ಇಲ್ವೇನೋ? ಇಲ್ಲ. ಯಾಕೆ? ಮನಸ್ಸಿನಲ್ಲಿ ಯಾವ ಆಸೆಯನ್ನು ಇಟ್ಕೊಳ್ತಾರೋ ಅದು ಸಿದ್ಧಿಸಲಿ ಅನ್ನುವಂತ ತೃಪ್ತಿಯ ಆಶೀರ್ವಾದವೇ ಪರಮ ಶ್ರೇಷ್ಠ ಅಂತ ಭಾವಿಸಿಕೊಂಡು ಆ ಆಶೀರ್ವಾದವನ್ನೇ ಮಾಡ್ತೇನೆ. ಮನೋಭೀಷ್ಟ ಸಿದ್ಧಿ ರಸ್ತು. ಹಾಗಿದ್ರೆ ಬಲ್ಲ ಈ ಯಾಗ ಅಶ್ವಮೇಧದ ಪ್ರಯುಕ್ತ ಸಾವಿರ